ಆತನ ನಾಮ ಮಾತ್ರ ಮಹಿಮೆ ಪಡಲಿ. ನಾವು ಈ ವಾಕ್ಯಗಳು ನಾವು ಧ್ಯಾನಿಸುವಾಗ ನಮ್ಮ ಮಧ್ಯದಲ್ಲಿ ಏಸಪ್ಪ ಬಂದು ನಿಂತ್ಕೊಂಡು ನಾವೇನೇನು ಮಾತಾಡ್ತಾ ಇದ್ದೀರಿ, ಏನೇನು ಧ್ಯಾನ ಮಾಡ್ತಾ ಇದ್ದೀರಿ ಅಂತ ಆತನ ಬಂದು ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇರುವ ದೇವರಾಗಿದ್ದಾರೆ. ನನ್ನ ಜೊತೆಗೆ ಮಾತ್ರ ಅಲ್ಲ, ನಿಮ್ಮ ಜೊತೆಗೂ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಬಂದು ನಿಂತಿದ್ದಾನೆ ಏಸಪ್ಪ. ಪರಿಶುದ್ಧಾತ್ಮನು ನಿಮ್ಮ ಮನೆಗಳಲ್ಲೂ ಬಂದು ನಿಂತ್ಕೊಂಡು ನೀವು ಕಿವಿಗೊಟ್ಟು ಕೇಳ್ತಾ ಇದ್ದೀರಾ ಇಲ್ಲವಾ ಅಂತೇಳಿ ದೇವ್ರು ನೋಡ್ತಾ ಇದ್ದಾರೆ. ನಾಳೆ ಬರುವಂಥ ದಿನದಲ್ಲಿ ದೇವ್ರು ನಮ್ಮನ್ನ ಕೇಳ್ಬೋದು. ನಾನು ಬಂದು ನನ್ನ ಮಗಳ ಮೂಲಕವಾಗಿ ನಾನು ಮಾತಾಡ್ನಲ್ಲ, ನೀವು ಕೇಳಿದ್ರಾ, ನಡ್ಕೊಂಡ್ರಾ ಅಂತ ಕೇಳ್ಬೋದು. ನನಗೂ ಕೇಳ್ಬೋದು, ನೀನು ಮಾಡ್ದ ಮಗಳೇ, ನೀನು ನಡ್ಕೊಂಡ, ಬೇರೆಯವ್ರನ್ನ ಉಪದೇಶ ಮಾಡ್ತೀನಿ, ನೀನು ಮಾಡ್ತೀನಿ ಅಂತ. ಒಂದು ವೇಳೆ ನಾನು ಒಂದೊಂದು ಟೈಮ್ ಕೋಪಿಸ್ಕೊಂಡ್ರೂ ದೇವರಲ್ಲಿ ನಾನು ಕ್ಷಮಾಪಣೆ ನಾನು ಕೇಳ್ತೀನಿ. ಯಾಕಂದರೆ ನಾನು ನೀತಿವಂತ ಅಂತ ನಾನು ಅನ್ಕೊಂಬಾರ್ದು. ನೀತಿವಂತರಂದರೆ ಅವರೇ ಪ್ರಥಮ ಪಾಪಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ದೇವ್ರ ವಾರ್ತೆಗಳು ಏನು ಹೇಳ್ತದೆ ಅಂದರೆ, ಗಲಾತ್ಯದಲ್ಲಿ 5ನೇ ಇದೆಲ್ಲ ಏನು ನಮ್ಗೆ ಹೇಳ್ತದೆ ಅಂದರೆ, ನಾವು ಆತನ ಮಕ್ಕಳಾಗಿರಬೇಕು, ಆತನಿಗೆ ಪ್ರಿಯವುಳ್ಳ ಮಕ್ಕಳಾಗಿರಬೇಕು. ನಮ್ಮನ್ನು ಆತನ ತುಂಬ ಅಧಿಕವಾಗಿ ಪ್ರೀತಿಸೋದ್ರಿಂದನೇ ನಮಗಿದೆಲ್ಲ ತಿದ್ದುಪಾటు ದೇವ್ರ ವಾರ್ತೆಗಳು ಹೇಳ್ಕೊಡ್ತಾ ಇರೋದು. ನಮ್ಮನ್ನೇನೋ ಹಾಗೆ ಮಾಡಿ ನೀನು ಪಾಪಿ, ನೀನು ಸರಿ ಇಲ್ಲ ಅಂತೇಳಿ ನಮ್ಮನ್ನ ನೋಯಿಸೋಕ್ಕೆ ದೇವ್ರು ಹೇಳಿಲ್ಲ. ನಮ್ಮನ್ನ ನಾವು ತಿದ್ದುಕೊಳಕ್ಕೆ, ನಾವು ಎಲ್ಲಿ ವೀಕ್ ಆಗಿದ್ದೀರೋ ಅಂಥ ಒಂದು ಸ್ಥಳದಲ್ಲಿ ನಾವು ದೇವ್ರ ವಾರ್ತೆಗಳನ್ನ ಎತ್ಕೊಂಡು ಧ್ಯಾನ ಮಾಡಿಕೊಂಡು ಪಾಪವನ್ನು ಬಿಟ್ಟು ಆತನ ಕಡೆಗೆ ತಿರುಗಬೇಕಂತ ಆತ ನಮ್ಮ ಮುಂದಿಗೆ ಮಾತಾಡುವಂಥ ಈ ವಾರ್ತೆ. ಅದರಿಂದ ನಾವು ನೋವು ಪಡಬಾರ್ದು. ಒಂದು ವೇಳೆ ಆ ರೀತಿ ನಾವಿದ್ರೂ ದೇವ್ರನ್ನ ಕ್ಷಮಾಪಣೆ ಕೇಳಿ ಮನಸ್ಸು ಆತನ ಕಡೆಗೆ ತಿರ್ಸುವಾಗ ಖಂಡಿತವಾಗಿ ದೇವ್ರು ನಮ್ಮನ್ನು ರಕ್ಷಣೆ ಮಾಡುವ ದೇವರಾಗಿದ್ದಾರೆ, ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ. ಶರೀರ ಭಾವಗಳು ನಮ್ಮ ಶರೀರದಲ್ಲಿ ಎಂತೆಂಥದ್ದಿದೆ ನೋಡಿ. ಒಂದು ಬೆಂಕಿಯಲ್ಲಿ ಏನಿರ್ತದೆ, ಬೆಂಕಿ ಉರಿತದೆ, ಬಿಸಿ ಕಾಣ್ತದೆ, ಹಬೆ ಕಾಣ್ತದೆ, ಮತ್ತು ಅದನ್ನ ಮುಟ್ಟಿದ್ರೆ ಏನಾಗುತ್ತೆ, ನಮ್ಮ ಕೈನ ಸುಟ್ಟುಬಿಡ್ತದೆ. ಅದು ಹೀಲೋಕೆ ಎಷ್ಟು ದಿನ ಆಗುತ್ತಲ್ಲ, ಅದೇ ರೀತಿಯೇ ನಮ್ಮ ಶರೀರ ಭಾವದಲ್ಲಿರುವಂಥ ಒಂದೊಂದು ಕ್ರಿಯೆಗಳು ಅದು ದೇವ್ರು ನಮಗೆ ಹೇಳ್ತಿದ್ದಾರೆ. ಏನಂದರೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಹೌದು, ಪಾಪಗಳೆಂಬುದು ನಮಗೆ ಪ್ರಸಿದ್ಧವಾಗಿದೆ. ದೇವ್ರ ಕಣ್ಣಲ್ಲಿ ನಾವು ಪಾಪಿಗಳಾಗಿ ತುಂಬ ಘೋರವಾದಂಥ ಪಾಪಿಗಳಾಗೇ ಕಾಣ್ತಿದ್ದೇವೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅದ್ರ ಕಡೆ ಯಾವುದ್ಯಾವುದಂತ ಹೇಳಿ ಅದ್ರ ಕಡೆ ತಿರುಗಿರಿ, ಅದನ್ನು ಬಿಟ್ಟು ಬಿಡಿ, ದೇವ್ರ ಕಡೆ ತಿರುಗಿರಿ ಅಂತ ದೇವ್ರ ವಾರ್ತೆ ಹೇಳ್ತದೆ. ಅದೇನೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಣ್ಯ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ರಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕುತನ, ದುರ್ದೌತನ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವರು ದೇವರ ರಾಜ್ಯದಲ್ಲಿ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅವಾಗ ನಮ್ಮ ಪಾಪಗಳೆಲ್ಲ ಬಿಟ್ಟು ಬಿಡಬೇಕಂತ ದೇವ್ರ ವಾರ್ತೆಗಳು ಹೇಳ್ತದೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ಪ್ರೈಸ್ ಗಾಡ್. ಗಲಾತ್ಯದಲ್ಲಿ